ವಿದ್ಯಾರ್ಥಿಗಳೇ, ಪ್ರಪಂಚದ ಜನಸಂಖ್ಯೆ ಅಧ್ಯಯನ ಮುಂದುವರಿಸುವ ನಾವು ಈಗಾಗಲೇ ಪ್ರಪಂಚದ ಜನಸಂಖ್ಯೆ ಬಗ್ಗೆ ಕೆಲವೊಂದು ಅಂಶಗಳನ್ನು ಕಲ್ತಿದ್ದೇವೆ. ಜನಸಂಖ್ಯೆ ಅಂದರೆ ಏನು ಅನ್ನೋದನ್ನು ನಾವು ನೋಡಿದ್ದೇವೆ. ಯಾವುದೇ ಒಂದು ಪ್ರದೇಶದಲ್ಲಿ ವಾಸಿಸುವಂಥ ಒಟ್ಟು ಜನರ ಮೊತ್ತ ಅದನ್ನು ಜನಸಂಖ್ಯೆ ಅಂತ ಕರೀತಾರೆ. ಟೋಟಲ್ ಪಾಪ್ಯುಲೇಷನ್ ಆಫ್ ದಿ ಪ್ಲೇಸ್ ಅಂದರೆ ಏನು? ಟೋಟಲ್ ನಂಬರ್ ಆಫ್ ಇನ್ಹಬಿಟೆಂಟ್ಸ್ ಲಿವಿಂಗ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ. Population means total number of human beings, total number of people residing or dwelling or living in a particular area in a particular time. ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಕಾಲಾವಧಿಯಲ್ಲಿ ಇರುವಂಥ ಒಟ್ಟು ಜನರ ಮೊತ್ತ, ಒಟ್ಟು ಜನರ ಸಂಖ್ಯೆ, ಟೋಟಲ್ ಪಾಪ್ಯುಲೇಷನ್ ಅಥವಾ ವರ್ಲ್ಡ್ ಪಾಪ್ಯುಲೇಷನ್, ಹೀಗೆ ಬೇರೆ ಬೇರೆ ಶಬ್ದಗಳ ಬಳಕೆ ಆಗ್ತವಲ್ಲ. ಜನಸಂಖ್ಯೆ ಅಂದರೆ ಟೋಟಲ್, ಅದು ಮೊತ್ತ. ಪಾಪ್ಯುಲೇಷನ್ ಗ್ರೋತ್ ಅಂದರೆ ಏನು? ಜನಸಂಖ್ಯಾ ಬೆಳವಣಿಗೆ. ನಾವು ನೋಡಿದ್ದೇವೆ ವಿವಿಧ ಕಾಲಘಟ್ಟದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಬಂದಿದೆ ಅಂತೇಳಿ. ಭೂಮಿಯ ಉಗಮದೊಂದಿಗೆ ಮಾನವನ ಉಗಮ ಆಗಲಿಲ್ಲ. ಮಾನವನ ಉಗಮ ಆದ ನಂತರ ಕೂಡ ಜನಸಂಖ್ಯೆ ಅನ್ನುವುದು ಚೇಂಜಸ್ ಆಗ್ತಾ ಬಂದಿದೆ, ವೃದ್ಧಿ ಆಗ್ತಾ ಬಂದಿದೆ. ಕೃಷಿಯನ್ನು ಕಂಡುಹಿಡಿಯೋದಕ್ಕಿಂತ ಮೊದಲು ಜನಸಂಖ್ಯೆ ಕಮ್ಮಿ ಇತ್ತು. ಆವಾಗ ಆಹಾರದ ಪೂರೈಕೆ ಸಮರ್ಪಕವಾಗಿ ಇರಲಿಲ್ಲ, ನಾಗರಿಕತೆ ಬೆಳೆದಿರಲಿಲ್ಲ, ಡೆವಲಪ್ಮೆಂಟ್ಸ್ ಆಗಿರಲಿಲ್ಲ. ಕೃಷಿ ನಾಗರಿಕತೆ ಎಡೆಗೆ ಪ್ರಥಮ ಹೆಜ್ಜೆ. ಆ ನಂತರ ವೈಜ್ಞಾನಿಕ ಸಂಶೋಧನೆಗಳೆಲ್ಲ ಆದ ಮೇಲೆ, ವೈದ್ಯಕೀಯ ಸೌಲಭ್ಯಗಳೆಲ್ಲ ಬಂದ ಮೇಲೆ, ತಂತ್ರಜ್ಞಾನದ ಅಭಿವೃದ್ಧಿ ಆದ ಮೇಲೆ ಮಾನವನ ಜೀವನದ ಗುಣಮಟ್ಟ ಹೆಚ್ಚಾಗ್ತಾ ಹೋಯಿತು, ಪಾಪ್ಯುಲೇಷನ್ ಗ್ರೋತ್ ಹೆಚ್ಚಾಗ್ತಾ ಹೋಯಿತು. ವಿ ಹ್ಯಾವ್ ಅಬ್ಸರ್ವ್ಡ್ ದ್ಯಾಟ್ ಪಾಪ್ಯುಲೇಷನ್ ಈಸ್ ಗ್ರೋಯಿಂಗ್, ಪಾಪ್ಯುಲೇಷನ್ ಈಸ್ ಇನ್ಕ್ರೀಸಿಂಗ್, ನಂಬರ್ ಆಫ್ ಪೀಪಲ್ಸ್ ಇನ್ ಆಲ್ಮೋಸ್ಟ್ ಆಲ್ ಏರಿಯಾ ಇಸ್ ಇನ್ಕ್ರೀಸಿಂಗ್. ಈ ಜನಸಂಖ್ಯೆ ಹೆಚ್ಚಳ ಆಗ್ತದಲ್ಲ, ಅದರಲ್ಲಿ ಎರಡು ಅಂಶಗಳು ಬರ್ತವೆ. ಮೊದಲನೇದು ಬರ್ತ್, ಇನ್ನೊಂದು ಡೆತ್. ಜನನ ಮತ್ತು ಮರಣ. ಜನಸಂಖ್ಯಾ ಹೆಚ್ಚಳದಲ್ಲಿ ಪ್ರಧಾನವಾಗಿ ಕಂಡುಬರುವುದು ಬರ್ತ್ಸ್ ಅಂಡ್ ಮತ್ತು ಡೆತ್, ಹುಟ್ಟು ಮತ್ತು ಸಾವು. ಮೂರನೆಯದು ವಲಸೆ. ವಲಸೆ ಕೂಡ ಮೈಗ್ರೇಷನ್, ಇದು ಕೂಡ ಬಹಳ ಮಹತ್ವದ್ದು. ಮೈಗ್ರೇಷನ್ ವಲಸೆ, ಇವುಗಳ ಮಹತ್ವವನ್ನು ನಾವು ನೋಡುತ್ತೇವೆ. ಈಗ ನಾವು ಈ ಪಾಪ್ಯುಲೇಷನ್ ಗ್ರೋತ್ ಅಲ್ಲಿ ಪ್ರಧಾನವಾಗಿ ಕಂಡುಬರುವುದು ಜನನ ದರ, ಬರ್ತ್ ರೇಟ್. ಬರ್ತ್ ರೇಟ್ ಅಂದ್ರೆ ಏನು, ಡೆತ್ ರೇಟ್ ಅಂದ್ರೆ ಏನು, ಇದನ್ನು ನಾವು ಕಲಿಯುವ. ಬರ್ತ್ ರೇಟ್ ಮೀನ್ಸ್ ಬರ್ತ್ಸ್ ಟೇಕ್ ಪ್ಲೇಸ್ ಇನ್ ಎ ಪರ್ಟಿಕ್ಯುಲರ್ ಏರಿಯಾ per 1000. What is birth rate? Births happen or take place in a particular area per 1000. Number of births per 1000. 1,000 ಜನರಿಗೆ ಎಷ್ಟು ಜನನ ಆಯಿತು ಕಂಡುಹಿಡಿಯುವುದು. ಅದನ್ನು ಯಾವುದೇ ಒಂದು ಪ್ರದೇಶದಲ್ಲಿ 1,000 ಜನರಿಗೆ ಎಷ್ಟು ಜನನ ಆಯಿತು. ನಂಬರ್ ಆಫ್ ಬರ್ತ್ಸ್ per 1000 per year in a particular area. ಅದು ಬರ್ತ್ ರೇಟ್, ಜನನ ದರ. ಅದಕ್ಕೆ ಒಂದು ಇಕ್ವೇಶನ್ ಮಾಡಿದ್ದಾರೆ, ಒಂದು ಸೂತ್ರ ಮಾಡಿದ್ದಾರೆ, ಕ್ಯಾಲ್ಕುಲೇಷನ್ ಆಫ್ ಬರ್ತ್ ರೇಟ್. ಕ್ಯಾಲ್ಕುಲೇಷನ್ ಆಫ್ ಬರ್ತ್ ರೇಟ್, ಕ್ಯಾಲ್ಕುಲೇಷನ್ ಆಫ್ ಬರ್ತ್ ರೇಟ್ ಏನು? ಅದಕ್ಕೆ ಇಕ್ವೇಶನ್ನು ಜನನ ದರ, ಇದನ್ನ ಕಂಡುಹಿಡಿಯುವುದು. ಒಂದು ಸೂತ್ರ, ಬರ್ತ್ ರೇಟ್ ಇಸ್ ಈಕ್ವಲ್ ಟು BR. ಬರ್ತ್ ರೇಟ್ ಇಸ್ ಈಕ್ವಲ್ ಟು BI ಡಿವೈಡ್ ಬೈ P ಇಂಟು 1000, ವೇರ್ BI ಇಸ್ ಈಕ್ವಲ್ ಟು ಬರ್ತ್ಸ್ in a year, in a particular area. Population means P means population. Estimated population in a mid-year. ಜನನ ದರ ಕಂಡುಹಿಡಿಯುವುದು ಹೇಗೆ? BI ಇಂಟು 1000 ಡಿವೈಡ್ ಬೈ P. BI ಗುಣಿಸು 1000 ಭಾಗಿಸು P. BI ಅಂದ್ರೇನು?
ಬರ್ತ್ಸ್ ಇನ್ ಎ ಇಯರ್, ಒಂದು ವರ್ಷದಲ್ಲಿ ಆದ ಜನನ ಸಂಖ್ಯೆ. ಪಿ ಅಂದ್ರೆ ಏನು? ಎಸ್ಟಿಮೇಟೆಡ್ ಪಾಪ್ಯುಲೇಷನ್ ಇನ್ ಎ ಮಿಡ್ ಇಯರ್, ಆ ವರ್ಷದ ಮಧ್ಯಂತರದಲ್ಲಿರುವ ಜನಸಂಖ್ಯೆ. ಯಾವುದೇ ಇಸ್ವಿ ಇರಬಹುದು. 12 ತಿಂಗಳಲ್ಲಿ ಮಧ್ಯಂತರ ಅಂದರೆ ಸಾಮಾನ್ಯವಾಗಿ ಜುಲೈ 1 ಅಂತ ಹೇಳ್ಬೋದು. ಆ ಪ್ರದೇಶದಲ್ಲಿ ಮಧ್ಯಂತರದಲ್ಲಿ ಎಷ್ಟು ಜನ ಇದ್ರು, ಮಧ್ಯ ವರ್ಷದಲ್ಲಿ ಎಷ್ಟು ಜನ ಇದ್ರು, ಇದನ್ನ ಲೆಕ್ಕ ಹಾಕಿದ್ರೆ ನಮಗೆ ಜನನ ದರ ಆ ಪ್ರದೇಶದ್ದು ಗೊತ್ತಾಗ್ತದೆ. ಈಗ ಯಾವುದೋ ಒಂದು ನಗರ ಅಂತ ಇಟ್ಕೊಳ್ಳಿ, ಪಾಪ್ಯುಲೇಷನ್ನು ಎಕ್ಸಾಂಪಲ್, ಇದು ಉದಾಹರಣೆ. ಬರ್ತ್ ಒಂದು 200 ಬರ್ತ್ ಆಗಿದೆ ಅಂತ ಇಟ್ಕೊಳ್ಳಿ, ಆ ವರ್ಷ ಎಷ್ಟು ಪಾಪ್ಯುಲೇಷನ್? ಎಕ್ಸಾಂಪಲ್ ಇದು 1,00,000 ಪಾಪ್ಯುಲೇಷನ್ ಇದೆ ಅಂತ ಇಟ್ಕೊಳ್ಳಿ. ಆ ಪ್ರದೇಶದ ಒಟ್ಟಾರೆ ಜನಸಂಖ್ಯೆ 1,00,000 ಆ ವರ್ಷದಲ್ಲಿ, ಗುಣಿಲೆ 1000. ಆವಾಗ ಏನಾಗ್ತದೆ? ಇದನ್ನು ನಾವು ಛೇದ ಹೊಡೆದ್ರೆ 2 ಬರ್ತ್ ರೇಟ್ 2 ಬರ್ತದೆ. ಆವಾಗ ಬರ್ತ್ ರೇಟ್ ಎಷ್ಟು ಬರ್ತದೆ? ನಾವು ಉದಾಹರಣೆ ತಗೊಂಡಂತಹ ನಗರದ ಪ್ರದೇಶದ ಆ ವರ್ಷದ ಜನನ ದರ 2, ಅಂದರೆ 1,000ಕ್ಕೆ 2 ಜನ ಹೆಚ್ಚಾಗಿದ್ದಾರೆ. 1,000ಕ್ಕೆ 2 ಜನ ಹೆಚ್ಚಾಗಿದ್ದಾರೆ. ದಿಸ್ ಇಸ್ ದ ಕ್ಯಾಲ್ಕುಲೇಷನ್ ಆಫ್ ಬರ್ತ್ ರೇಟ್. ಆ ರೀತಿ. ಆ ನಂತರ ಡೆತ್ ರೇಟ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ? ಡೆತ್ ರೇಟ್ ಅನ್ನು ಕ್ಯಾಲ್ಕುಲೇಟ್ ಮಾಡೋದು. ಡೆತ್ ರೇಟ್ ಕ್ಯಾಲ್ಕುಲೇಟ್ ಮಾಡೋದನ್ನು ನೋಡುವ. ಯಾವುದೇ ಒಂದು ಪ್ರದೇಶ ಅದರ ಮರಣ ದರವನ್ನು ಕ್ಯಾಲ್ಕುಲೇಟ್ ಮಾಡೋದು. ಡೆತ್ ರೇಟ್, ಮರಣ ದರವನ್ನು ಕ್ಯಾಲ್ಕುಲೇಟ್ ಮಾಡೋದು ಯಾವ ರೀತಿ? ಅದಕ್ಕೆ ಒಂದು ಇಕ್ವೇಶನ್ ಇದೆ. ಡೆತ್ ರೇಟ್ ಇಸ್ ಈಕ್ವಲ್ ಟು ಡೆತ್ into 1000 divided by P, where D is equal to deaths in a year. ಯಾವುದೊಂದು ಪರ್ಟಿಕ್ಯುಲರ್ ಇಯರ್. P means population. In a mid year, ಅರ್ಧವಾರ್ಷಿಕ ಜನಸಂಖ್ಯೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಯಾವುದೋ ಒಂದು ನಗರ ಪ್ರದೇಶ, ಅಲ್ಲಿ ಡೆತ್ತು 150 ಆಗಿದೆ ಅಂತ ಇಟ್ಟುಕೊಳ್ಳಿ. 150 ಡೆತ್ ಆಗಿದೆ. ಈಗ ಏನಾಗ್ತದೆ? ಪಾಪ್ಯುಲೇಷನ್ನು 1,00,000 ಇದೆ ಅಂತ ಇಟ್ಟುಕೊಳ್ಳಿ. ಪಾಪ್ಯುಲೇಷನ್ 1,00,000 ಇದೆ. ಈಗ ನಾವು ಡೆತ್ ರೇಟ್ ಕ್ಯಾಲ್ಕುಲೇಟ್ ಮಾಡುವ. 150 into 1,000 ಡಿವೈಡ್ ಬೈ 1,00,000. ಇವಾಗ ಏನಾಗ್ತದೆ? 1.5. ಡೆತ್ ರೇಟ್ 1.5 ಆಗ್ತದೆ. ಅಂದರೆ ಪ್ರತಿ 1000ಕ್ಕೆ 1.5 ಜನ. ಇದು ಕ್ಯಾಲ್ಕುಲೇಷನ್ ಅಲ್ಲಿ 1.5 ಬಂದಿದ್ದು, ವರೆ ಜನ ಯಾರು ಸಾಯುವುದಿಲ್ಲ. ಕ್ಯಾಲ್ಕುಲೇಷನ್ ಅಲ್ಲಿ ಹಾಕಿ ಬರ್ತದೆ ಅಷ್ಟೇ. ಅದು 1000ಕ್ಕೆ 1.5 ಜನ ಸಾಯ್ತಾರೆ ಆ ವರ್ಷದಲ್ಲ ಡೆತ್ ರೇಟ್, ಅದು ಮರಣ ದರ. ಹೌ ಟು ಕ್ಯಾಲ್ಕುಲೇಟ್ ಡೆತ್ ರೇಟ್? ಡಿ ಇಂಟು 1,000 ಡಿವೈಡ್ ಬೈ ಪಿ, ವೇರ್ ಡಿ ಇಸ್ ಈಕ್ವಲ್ ಟು ಡೆತ್ಸ್ ಇನ್ ಎ ಇಯರ್, ಇನ್ ದ ಪರ್ಟಿಕ್ಯುಲರ್ ಇಯರ್. ಪಿ ಮೀನ್ಸ್ ಪಾಪ್ಯುಲೇಷನ್ ಇನ್ ಎ ಮಿಡ್ ಇಯರ್ ಆಫ್ ದಟ್ ಪರ್ಟಿಕ್ಯುಲರ್ ಏರಿಯಾ. ಫಾರ್ ಎಕ್ಸಾಂಪಲ್, ಇನ್ ಎ ಪರ್ಟಿಕ್ಯುಲರ್ city, let us take an example. Deaths during the year 150. 150 people died. Population 1 lakh. DR, death rate is equal to 150 into 1000 divided by 1 lakh. You simplify the calculation. It will come 1.5. Death rate is 1.5. ಹೌದಾ? ನೋಡಿ, 2 ಬರ್ತ್ ರೇಟ್ ಇದೆ, 1.5 ಡೆತ್ ರೇಟ್ ಇದೆ. ನೆಟ್ ಇನ್ಕ್ರೀಸ್ 0.5. ಆ ಪ್ರದೇಶದಲ್ಲಿ 2 ಬರ್ತ್ ರೇಟ್ ಇದೆ, 1.5 ಡೆತ್ ರೇಟ್ ಇದೆ ಹೇಳಾದ್ರೆ ನೆಟ್ ಗ್ರೋತ್ ಎಷ್ಟು? 1.5. ಆದರೆ ಇವೆರಡೇ ಸಂಗತಿಗಳ ಮೇಲೆ ನಿರ್ಣಯ ಆಗೋದಿಲ್ಲ ಯಾವುದೇ ಪ್ರದೇಶದ ಜನಸಂಖ್ಯಾ ವೃದ್ಧಿ. ಪಾಪ್ಯುಲೇಷನ್ ಗ್ರೋತ್ ರೇಟ್ ಇದೆಯಲ್ಲ, ಇಟ್ ಇಸ್ ಇನ್ಫ್ಲೂಯೆನ್ಸ್ಡ್ ಬೈ ಮೈಗ್ರೇಷನ್. ಹೊರವಲಸೆ ಎಷ್ಟು, ಒಳವಲಸೆ ಎಷ್ಟು, ಇದರ ಮೇಲೆ ಹೋಗ್ತದೆ. ಇಮಿಗ್ರೇಷನ್ ಮತ್ತು ಇಮಿಗ್ರೇಷನ್, ಇನ್ ಮೈಗ್ರೇಷನ್ ಮತ್ತು ಔಟ್ ಮೈಗ್ರೇಷನ್. ಒಳವಲಸೆಯಿಂದ ಜನಸಂಖ್ಯೆ ಹೆಚ್ಚಾಗ್ತದೆ, ಹೊರವಲಸೆಯಿಂದ ಜನಸಂಖ್ಯೆ ಕಮ್ಮಿ ಆಗ್ತದೆ. ಸಾಮಾನ್ಯವಾಗಿ ಬರ್ತ್ ರೇಟ್ ಬಗ್ಗೆ ಏನು ಹೇಳ್ತಾರೆ? ರೇಂಜಿಂಗ್ ಫ್ರಮ್ 10 to 20 ಬರ್ತ್ ರೇಟ್ಸ್ ಆರ್ ಕನ್ಸಿಡರ್ಡ್ ಲೋ.
ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ವರ್ಷದಲ್ಲಿ 10 ರಿಂದ 20 ಜನ ಪರ್ 1000 ಜನನ ಆದರೆ ಅದು ಕಡಿಮೆ ಅಂತ ಗ್ರಹಿಸ್ತಾರೆ. in the area whichever it may be, if the birth rate is 10 to 20, ranging birth rate 10 to 20 per 1000, it is considered as low. 40 to 50 per 1000 considered as high birth rate. ಯಾವುದೇ ಪ್ರದೇಶದಲ್ಲಿ 1000ಕ್ಕೆ 40 ರಿಂದ 50 ಜನನ ಆಯಿತಾ ಅದು ಹೈ ಬರ್ತ್ ರೇಟ್. 40 to 50 is considered as high birth rate. Both are extremely problematic. High birth rate and low birth rate both are extremely problematic. ಅಧಿಕ ಜನನ ದರ, ಕಡಿಮೆ ಅಧಿಕ ಮರಣ ದರ. ಅಧಿಕ ಜನನ ದರ, ಅಧಿಕ ಮರಣ ದರ. ಕಡಿಮೆ ಮರಣದ ಜನನ ದರ ಎರಡು ಸಮಸ್ಯೆನೆ. ಯಾವುದು ಅಧಿಕ ಆದರೂ ಸಮಸ್ಯೆನೆ. ಈಗ ಅಧಿಕ ಜನನ ಆದ್ರೆ ಏನಾಗ್ಬಿಡ್ತದೆ, ಜನಸಂಖ್ಯೆ ಹೆಚ್ಚಾಗ್ಬಿಡ್ತದೆ. ಕಡಿಮೆ ಜನನ ಆದ್ರೂ ಕೂಡ ಅದು ಲೋ ಬರ್ತ್ ರೇಟ್ ಸಮಸ್ಯೆ ಆಗ್ತದೆ. ಪಾಪ್ಯುಲೇಷನ್ ಸಾಕಾಗೋದಿಲ್ಲ, ವರ್ಕಿಂಗ್ ಪಾಪ್ಯುಲೇಷನ್ ಇರುವುದಿಲ್ಲ. ಬೋತ್ ಆರ್ ಎಕ್ಸ್ಟ್ರೀಮ್ಲಿ ರಿಸ್ಕ್ ಪ್ರಾಬ್ಲಮೆಟಿಕ್. ವಿಶ್ವಸಂಸ್ಥೆಯವರು ಅಂದಾಜು ಮಾಡಿದ್ದಾರೆ, UN ಪಾಪ್ಯುಲೇಷನ್ ಅವರೇಜ್ ಹೇಗೆ ಮಾಡಿದ್ದಾರೆ, ಕ್ಯಾಲ್ಕುಲೇಷನ್ ಮಾಡಿ ಇಡೀ ಪ್ರಪಂಚದನ್ನ ಲೆಕ್ಕ ಹಾಕಿದ್ದಾರೆ. 2012ರಲ್ಲಿ ಲೆಕ್ಕ ಹಾಕಿದ್ದಾರೆ ಸೆನ್ಸಸ್ ಅಲ್ಲಿ. 19.14 ಪ್ರಪಂಚದಲ್ಲಿ ಇವತ್ತು ಬರ್ತ್ ರೇಟ್ ಎಷ್ಟಿದೆ? ಪ್ರಪಂಚದ ಬರ್ತ್ ರೇಟ್ ಇದು ಆನ್ ಎನ್ ಅವರೇಜ್ 19.14. ಇದು ಬರ್ತ್ ರೇಟ್ ಆಫ್ ದಿ ವರ್ಲ್ಡ್. 2012ದಲ್ಲಿ ಇಷ್ಟಿದೆ ಅಂತ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ UN ಅವರು. ಬರ್ತ್ ರೇಟ್ 19.14. It varies from country to country. ಇದು ಜಾಗತಿಕ ಅವರೇಜ್, ವರ್ಲ್ಡ್ ಅವರೇಜ್. ಇಟ್ ವೇರೀಸ್ ಫ್ರಮ್ ಕಂಟ್ರಿ ಟು ಕಂಟ್ರಿ. ಹೈ ಬರ್ತ್ ರೇಟ್ ಈಸ್ ಅಟ್ ನೈಜೀರಿಯಾ. ನೈಜೀರಿಯಾ ದೇಶದಲ್ಲಿ ಹೈ ಬರ್ತ್ ರೇಟ್ ಇದೆ. ನೈಜೀರಿಯಾದಲ್ಲಿ ಹೈ ಬರ್ತ್ ರೇಟ್ ಇದೆ 51.26 per 1000. ಇದು ಕೂಡ per 1000. ನೈಜೀರಿಯಾದಲ್ಲಿ ಏನಾಗಿದೆ, ಹೈ ಬರ್ತ್ ರೇಟ್ ಇನ್ ದ ವರ್ಲ್ಡ್. ಜಪಾನ್ದಲ್ಲಿ ಲೋ ಇದೆ. ಜಪಾನ್ ದೇಶದಲ್ಲಿ ಬರ್ತ್ ರೇಟ್ ಲೋ ಇದೆ 7.64 per 1000. 7.64 ಸಾವಿರ ಜನರಿಗೆ. ಬರ್ತ್ ರೇಟ್ ಹ್ಯಾಸ್ ಡಿಕ್ಲೈನ್ಡ್. ಈಗೇನಾಗಿದೆ, ಡಿಕ್ಲೈನ್ ಆಗಿದೆ. ಬರ್ತ್ ಕಂಟ್ರೋಲ್ ಮೆಜರ್ಸ್ ಎಲ್ಲ ಬಂದಿದೆ, ಜನಸಂಖ್ಯಾ ಸ್ಫೋಟದ ಅರಿವಾಗಿದೆ, ಡಿಕ್ಲೈನ್ ಆಗಿದೆ. 1950ದಲ್ಲಿ ಎಷ್ಟಿತ್ತು? 1950ದಲ್ಲಿ ಬರ್ತ್ ರೇಟು 36 per 1000 ಇತ್ತು. Now it has declined to 19.14. ಡಿಕ್ಲೈನ್ ಆಗಿದೆ, ಈಗ ಇಳಿಕೆ ಆಗಿದೆ. ಜನರಿಗೆ ಜನಸಂಖ್ಯಾ ಸಮಸ್ಯೆ ಎಲ್ಲ ಗೊತ್ತಾಗಿದೆ, ಬರ್ತ್ ಕಂಟ್ರೋಲ್ ಮೆಜರ್ಸ್ ಎಲ್ಲ ಮಾಡ್ಕೊಳ್ತಾರೆ. ಬರ್ತ್ ರೇಟ್ 1950ಲಿ 36 ಇದ್ದದ್ದು 19.14ಗೆ ಬಂದಿದೆ. ಇನ್ನು ಡೆತ್ ರೇಟ್ ಏನಿದೆ? ಪ್ರಪಂಚದ ಡೆತ್ ರೇಟ್ ಅನ್ನು ಅಧ್ಯಯನ ಮಾಡುವ. ಡೆತ್ ರೇಟ್ ಅಧ್ಯಯನ. ಡೆತ್ ರೇಟ್ ಯಾವ ರೀತಿ ಇದೆ? ಮರಣ ದರ, ಪ್ರಪಂಚದ ಮರಣ ದರ ಯಾವ ರೀತಿ ಇದೆ? ಮರಣ ದರ as a whole world on an average 8.37 per 1000. ಪ್ರಪಂಚದ ಮರಣ ದರ on an average 8.37 during 2012. ಅಂದ್ರೆ ಅಷ್ಟರ ನಂತರ ಅದು ಪಾಪ್ಯುಲೇಷನ್ ಸೆನ್ಸಸ್ ಜಾಗತಿಕವಾಗಿ ನಡೀಲಿಲ್ಲ. ಅತಿ ಹೆಚ್ಚು ಡೆತ್ ರೇಟ್ ಇರೋದು, ಮ್ಯಾಕ್ಸಿಮಮ್ ಡೆತ್ ರೇಟ್ ಇರೋದು, ಡೆತ್ ರೇಟ್ ಇಸ್ ಹೈಯೆಸ್ಟ್ ಇನ್ ಸಿಯರಾ ಲಿಯೋನಾ. ಸಿಯರಾ ಲಿಯೋನಾ ಅನ್ನುವಂಥ ದೇಶದಲ್ಲಿ 18 ಇದೆ, 18 per 1000. ಸಿಯರಾ ಲಿಯೋನಾ ಅನ್ನುವಂಥ ಒಂದು ದೇಶ ಇದೆ, ಸಿಯರಾ ಲಿಯೋನಾ. ಈ ದೇಶದಲ್ಲಿ ಮ್ಯಾಕ್ಸಿಮಮ್ ಡೆತ್ ರೇಟ್ ಇದೆ, ಕಳವಳಕಾರಿಯಾಗುವಷ್ಟು ಡೆತ್ ರೇಟ್ ಇದೆ. Nowadays birth rate is declined,
ಡ್ಯೂ ಟು ಡೆವಲಪ್ಮೆಂಟ್ ಇನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಇನ್ ಅಗ್ರಿಕಲ್ಚರ್, ಇನ್ ಹ್ಯೂಮನ್ ಡೆವಲಪ್ಮೆಂಟ್, ಬೇರೆ ಬೇರೆ ಮಾನವನ ಅಭಿವೃದ್ಧಿ ಆಗಿದೆಯಲ್ಲ, ಹೀಗಾಗಿ ಬರ್ತ್ ರೇಟ್ ಕಮ್ಮಿ ಆಗಿದೆ. ಬರ್ತ್ ರೇಟು ಕಮ್ಮಿ ಆಗಿದೆ. ಡೆತ್ ರೇಟು ಕಮ್ಮಿ ಆಗಿದೆ. ಡೆತ್ ರೇಟ್ ಯಾಕೆ ಕಮ್ಮಿ ಆಗಿದೆ? ಸಾವಿನ ಪ್ರಮಾಣ ಕಮ್ಮಿ ಆಗಿದೆ. ಬರ್ತ್ ರೇಟ್ ಕಮ್ಮಿ ಆಗಿರ್ಲಿಕ್ಕೆ ಕಾರಣ ಜನಸಂಖ್ಯಾ ಸಮಸ್ಯೆ ಅರಿವಾಗಿದೆ. ಜನ ಬರ್ತ್ ಕಂಟ್ರೋಲ್ ಮೆಜರ್ಸ್ ಎಲ್ಲ ಬಂದಿದೆ. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬರ್ತ್ ಕಂಟ್ರೋಲ್ ಅಲ್ಲಿ ಬಂದಿದೆ. ಮೊದಲಿಗೆ ಬರ್ತ್ ಕಂಟ್ರೋಲ್ ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇರಲಿಲ್ಲ. ಅದು ನೈಸರ್ಗಿಕವಾಗಿ ಜನಸಂಖ್ಯೆ ಹೆಚ್ಚಾಗಿಬಿಡ್ತಿತ್ತು. ಈಗ ಬರ್ತ್ ಕಂಟ್ರೋಲಿಗೆಲ್ಲ ಬೇರೆ ಬೇರೆ ಸೈಂಟಿಫಿಕ್ ಮೆಜರ್ಸ್ ಬಂದಿದೆ. ಜನಸಂಖ್ಯಾ ನಿಯಂತ್ರಣವನ್ನು ಬಳಕೆ ಮಾಡ್ತಾರೆ. ಜನಸಂಖ್ಯೆ ಸಮಸ್ಯೆ ಅರಿವಾಗಿದೆ. ಹೀಗಾಗಿ ಬಹುತೇಕ ರಾಷ್ಟ್ರಗಳಲ್ಲಿ, ಮುಂದುವರಿದ ರಾಷ್ಟ್ರಗಳಲ್ಲಿ ಜನನ ದರವನ್ನು ನಿಯಂತ್ರಿಸಿದ್ದಾರೆ. ಮರಣ ದರ ಕೂಡ ನಿಯಂತ್ರಣಕ್ಕೆ ಬಂದಿದೆ, ಕಡಿಮೆ ಆಗಿದೆ. ಡೆತ್ ರೇಟು ಲೋ ಆಗಿದೆ. ಡೆತ್ ರೇಟ್ ಯಾಕೆ ಲೋ ಆಗಿದೆ? ಕೃಷಿಯಲ್ಲಿ ಬೆಳವಣಿಗೆ ಆಗಿದೆ. ಜನ ಸಾಯುವುದಿಲ್ಲ, ಉಪವಾಸ ಹಸಿವಿನಿಂದ ಸಾಯುವುದಿಲ್ಲ. ಮೆಡಿಸಿನ್ಸ್ ಬಂದಿದೆ, ಔಷಧಿಗಳು, ಚುಚ್ಚುಮದ್ದು, ವ್ಯಾಕ್ಸಿನೇಷನ್. ಸಾಂಕ್ರಾಮಿಕ ಕಾಯಿಲೆಗಳಿಂದ ಎಷ್ಟೋ ಜನ ಸಾಯ್ತಿದ್ರು ಡ್ಯೂ ಟು ಕಾಂಟ್ಯಾಜಿಯಸ್ ಡಿಸೀಸಸ್. Number of people are going to die in the ancient days. In the olden days, there were number of diseases, contagious diseases. Lakhs of people are died due to contagious diseases. When the vaccination was invented, when the health measures are taken, sanitation is improved, medical facilities are improved. These developments in civilization, science and technology, improved the death rate. ಸಾಯುವವರ ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಶಿಶು ಮರಣ ಹೆಚ್ಚಾಗ್ತಿತ್ತು, ಗರ್ಭಿಣಿ ಬಾಳೆಂತಿನ ಸಾವು ಹೆಚ್ಚಾಗ್ತಿತ್ತು. ಅದೆಲ್ಲ ಕಮ್ಮಿ ಆಯಿತು. ಬೇರೆ ಬೇರೆ ಕಾರಣದಿಂದೆಲ್ಲ ಸಾಯೋರಿದ್ರು, ಅದು ನಿಯಂತ್ರಣಕ್ಕೆ ಬಂತು. ಬರ್ತ್ ರೇಟು ಕಮ್ಮಿ ಆಗಿದೆ, ಜನಸಂಖ್ಯಾ ನಿಯಂತ್ರಣ ಕ್ರಮಗಳನ್ನು ತಗೊಂಡಿದ್ದರಿಂದ. ಡೆತ್ ರೇಟು ಕಮ್ಮಿ ಆಗಿದೆ, ಜೀವನ ಮಟ್ಟ ಅಭಿವೃದ್ಧಿ ಆಗಿರೋದ್ರಿಂದ. ಆದರೂ ಕೂಡ ಇಡೀ ಪ್ರಪಂಚವನ್ನು ನಾವು ಗಣನೆಗೆ ತಗೊಂಡ್ರೆ ಬರ್ತ್ ರೇಟ್ ಈಸ್ ಮೋರ್ ದ್ಯಾನ್ ಡೆತ್ ರೇಟ್. ಸ್ಟಿಲ್ ಬರ್ತ್ ರೇಟ್ ಈಸ್ ಮೋರ್ ದ್ಯಾನ್ ಡೆತ್ ರೇಟ್. ಸೊ ಪಾಪ್ಯುಲೇಷನ್ ಇಸ್ ಇನ್ಕ್ರೀಸಿಂಗ್. ಆ ಪ್ರಮಾಣ ಕಮ್ಮಿ ಆಗಿದೆ. ಜನಸಂಖ್ಯಾ ವೃದ್ಧಿ ಏನಿದೆಯಲ್ಲ, ಪಾಪ್ಯುಲೇಷನ್ ಗ್ರೋತ್ ಇದೆಯಲ್ಲ, ಅದು ಕಮ್ಮಿ ಆಗಿದೆ. ಕಂಪ್ಯಾರಿಟಿವ್ಲಿ ಇಟ್ ಈಸ್ ಡಿಕ್ರೀಸ್ಡ್. ಆದರೂ ಕೂಡ ಡೆತ್ ರೇಟ್ ಈಸ್ ಲೆಸ್ ದ್ಯಾನ್ ಬರ್ತ್ ರೇಟ್. ಈಗ ಕೆಲವೊಂದು ಕಂಟ್ರೀಸನ್ನು ನೋಡುವ. ಹೈ ಬರ್ತ್ ರೇಟ್, ಲೋ ಬರ್ತ್ ರೇಟ್ ಇರುವಂಥ ಕೆಲವೊಂದು ಕಂಟ್ರೀಸ್ಗಳು. ಹೈ ಬರ್ತ್ ರೇಟ್ ಇರುವಂಥ ಕಂಟ್ರಿಗಳು ಯಾವುದು? ಅಧಿಕ ಜನನ ದರ ಇರುವಂಥದ್ದು. ನೈಜರ್ 50,000ಕ್ಕೆ, ಎಲ್ಲ ಅಂಕಿಅಂಶಗಳು 1000ಕ್ಕೆ. ನೈಜರ್ನಲ್ಲಿ 50, ಚಾಡ್ 47, ಅಂಗೋಲಾ 46, ಬುರುಂಡಿ 45, ಉಗಾಂಡ 44, ಡೆಮೊಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋ 44. ಇಲ್ಲೆಲ್ಲ ಜನನ ದರ ಹೆಚ್ಚು. ನಾವು ನೋಡ್ತೇವೆ 50, 44 ಹೀಗೆಲ್ಲ ಕಂಡು ಬರ್ತದೆ. ಬರ್ತ್ ರೇಟ್ ಈಸ್ ಮೋರ್ ಇನ್ ದೀಸ್ ಕಂಟ್ರೀಸ್. ದೀಸ್ ಆರ್ ಅಂಡರ್ ಡೆವಲಪ್ಡ್ ಕಂಟ್ರೀಸ್. ಲೋ ಬರ್ತ್ ರೇಟ್ ಕೆಲವೊಂದು ದೇಶದಲ್ಲಿ ಇದೆ. ಜಪಾನ್ ನಿಯರ್ಲಿ 8/1000, ಜರ್ಮನಿ 8, ಇಟಲಿ 9, ಪೋರ್ಚುಗಲ್ 9, ರೊಮೇನಿಯಾ 9, ಸೆರ್ಬಿಯಾ 9. ದೀಸ್ ಆರ್ ಡೆವಲಪ್ಡ್ ಕಂಟ್ರೀಸ್, ಮುಂದುವರಿದ ದೇಶಗಳು. ಇನ್ನು ಡೆತ್ ರೇಟ್ ಯಾವ ರೀತಿ ಇದೆ? ಲೆಟ್ ಅಸ್ ಸ್ಟಡಿ ಅಬೌಟ್ ದ ಡೆತ್ ರೇಟ್. ಡೆತ್ ರೇಟನ್ನು ನೋಡುವ. ಇನ್ ಡಿಫರೆಂಟ್ ಕಂಟ್ರೀಸ್ ಅತಿ ಹೆಚ್ಚಿರುವುದು, ಅತಿ ಕಡಿಮೆ ಇರುವುದು. ಸಿಯರಾ ಲಿಯೋನಾ death rate is maximum in the world, 18. Ukraine 15. Coast layer 15. South Africa 14. Serbia 14. Death rates are more in some countries. Sierra Leone, Ukraine, Costa Rica, South Africa, Serbia.
ಕೆಲವೊಂದು ಕಂಟ್ರೀಸಲ್ಲಿ ಡೆತ್ ರೇಟ್ ಭಾಳ ಕಮ್ಮಿ ಇದೆ, ಸಾಯೋರೇ ಕಡಿಮೆ, ಮರಣ ದರ ಕಡಿಮೆ ಇದೆ. ಕ್ವಾರ್ಟರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ UAE 0.1 ಕ್ವಾರ್ಟರ್ನಲ್ಲೂ 0.1, UAEನಲ್ಲಿ 0.1, ಕುವೈತ್ 0.1, ಬಹರೇನ್ 0.1, ಎಲ್ಲ ಗಲ್ಫ್ ಕಂಟ್ರೀಸ್ಗಳು ಡೆತ್ ರೇಟ್ ಇಸ್ ವೆರಿ ಲೆಸ್ 0.1, ಮಾಲ್ಡೀವ್ಸ್ 0.1, ಸೌತ್ ಅರೇಬಿಯಾ 0.1. ದೀಸ್ ಕಂಟ್ರೀಸ್ ಆರ್ ಹ್ಯಾವಿಂಗ್ ಲೋ ಡೆತ್ ರೇಟ್. ಡೆತ್ ರೇಟ್ ಭಾಳ ಕಡಿಮೆ ಇದೆ ಅಲ್ಲಿ. ಸಮ್ ಕಂಟ್ರೀಸ್ ಆರ್ ಹ್ಯಾವಿಂಗ್ ಮೋರ್ ಡೆತ್ ರೇಟ್, ಸಮ್ ಕಂಟ್ರೀಸ್ ಆರ್ ಹ್ಯಾವಿಂಗ್ ಲೆಸ್ ಡೆತ್ ರೇಟ್. ಆ ರೀತಿ ವ್ಯತ್ಯಾಸವನ್ನು ನಾವು ನೋಡ್ತೇವೆ. ಜನಸಂಖ್ಯೆ ಮೇಲೆ ಇನ್ನೊಂದು ಸಂಗತಿ ಪ್ರಭಾವ ಬೀರ್ತದೆ, ದಟ್ ಈಸ್ ಮೈಗ್ರೇಷನ್, ಚೇಂಜ್ ಆಫ್ ಪ್ಲೇಸ್. ಪೀಪಲ್ ಆರ್ ಚೇಂಜಿಂಗ್ ದರ್ ಪ್ಲೇಸಸ್ ಡ್ಯೂ ಟು ಡಿಫರೆಂಟ್ ರೀಜನ್ಸ್. ಜನ ಬೇರೆ ಬೇರೆ ಕಾರಣದಿಂದ ತಮ್ಮ ವಾಸಸ್ಥಳವನ್ನು ಬದಲಾಯಿಸ್ತಾರೆ. ಅದನ್ನೇ ನಾವು ವಲಸೆ ಅಂತ ಕರೀತೇವೆ. ಉತ್ತಮ ಜೀವನವನ್ನು ಅರಸ್ಕೊಂಡು ಹೋಗ್ತಾರೆ, ಅಭಿವೃದ್ಧಿಯನ್ನು ಅರಸ್ಕೊಂಡು ಬೇರೆ ಬೇರೆ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ. ಆ ವಲಸೆಯನ್ನು ನಾವು ನೋಡುವ. ವಲಸೆಯಿಂದ ಏನು ಪರಿಣಾಮ ಆಗ್ತದೆ? ವಲಸೆಯಿಂದ ಜನಸಂಖ್ಯೆ ಹಂಚಿಕೆ ಮೇಲೆ ವ್ಯತ್ಯಾಸ ಆಗ್ತದೆ. ಪಾಪ್ಯುಲೇಷನ್ ಡೆವಲಪ್ಮೆಂಟ್ ಮೇಲೆ ಅಥವಾ ಪಾಪ್ಯುಲೇಷನ್ ಗ್ರೋತ್ ಮೇಲೆ ಪರಿಣಾಮ ಬೀರ್ತದೆ. ಅದು ಒಂದು ಡಯಾಗ್ರಾಮ್ ಹಾಕಿದರೆ ನಿಮಗೆ ಸ್ಪಷ್ಟ ಆಗ್ತದೆ. ಈ ಜನಸಂಖ್ಯೆಯ ವೃದ್ಧಿ, ಪಾಪ್ಯುಲೇಷನ್ ಗ್ರೋತ್, ಒಂದು ಡಯಾಗ್ರಾಮ್ ಹಾಕುವ ಸರಿ ಆಗ್ತದೆ. ಪಾಪ್ಯುಲೇಷನ್ ಲೆವೆಲ್, ಇದು ಪಾಪ್ಯುಲೇಷನ್ ಲೆವೆಲ್ಲು. ಇಲ್ಲಿ ನೋಡಿ, ಇದು ಬರ್ತ್, ಆ ನಂತರ ಡೆತ್. ಇದು ಒಳವಲಸೆ, ಇಮಿಗ್ರೇಷನ್. ಇಮಿಗ್ರೇಷನ್ ಇಂದ ಏನಾಗ್ತದೆ? ಇಮಿಗ್ರೇಷನ್ ಒಳವಲಸೆ, ಜನಸಂಖ್ಯೆ ಹೆಚ್ಚಾಗ್ತದೆ. ಜನಸಂಖ್ಯೆಯನ್ನು ಕಡಿಮೆ ಮಾಡುವಂಥದ್ದು ಡೆತ್, ಜನಸಂಖ್ಯೆ ಕಮ್ಮಿ ಆಗ್ತದೆ. ಎಮಿಗ್ರೇಷನ್ ಹೊರವಲಸೆ, ಪಾಪ್ಯುಲೇಷನ್ನು ಕಮ್ಮಿ ಆಗ್ತದೆ. ಇಲ್ಲಿ ಲೆಸ್ ಜನನ, ಒಳವಲಸೆ ಇವು ಜನಸಂಖ್ಯೆಯನ್ನು ಹೆಚ್ಚು ಮಾಡ್ತವೆ. ಮರಣ ಮತ್ತು ಹೊರವಲಸೆ ಜನಸಂಖ್ಯೆಯನ್ನು ಕಡಿಮೆ ಮಾಡ್ತವೆ. ಆಯ್ತಾ? ಇದನ್ನ ಪ್ರಿನ್ಸಿಪಲ್ ಆಫ್ ಡೆಮೋಗ್ರಫಿಕ್ ಇಕ್ವೇಶನ್ ಅಂತ ಕರೀತಾರೆ, ಅಥವಾ ಪ್ರಿನ್ಸಿಪಲ್ ಆಫ್ ಪಾಪ್ಯುಲೇಷನ್ ಗ್ರೋತ್. ಸರಳವಾಗಿ ಹೇಳೋದಿದ್ರೆ ಪಾಪ್ಯುಲೇಷನ್ ಗ್ರೋತ್ ಯಾವ ರೀತಿ ಆಗ್ತದೆ ಇದನ್ನು ಹೇಳಬಹುದು ನಾವು. ನೋಡಿ, ಯಾವುದೇ ಒಂದು ಪ್ರದೇಶದ ಜನಸಂಖ್ಯಾ ಮಟ್ಟ, ಪಾಪ್ಯುಲೇಷನ್ ಲೆವೆಲ್ ನಿರ್ಣಯ ಆಗೋದು ಯಾವರಿಂದ? ಆ ಪ್ರದೇಶದಲ್ಲಿ ಬರ್ತ್ಸ್ ಎಷ್ಟಾಗ್ತದೆ,
ಬರ್ತ್ ರೇಟ್. ಆ ನಂತರ ಇಮಿಗ್ರೇಷನ್ ಎಷ್ಟಾಗ್ತದೆ, ಒಳವಲಸೆ. ಇದೆರಡು ಜನಸಂಖ್ಯೆಯನ್ನು ಹೆಚ್ಚು ಮಾಡ್ತದೆ. ಬೋತ್ ಬರ್ತ್ ರೇಟ್ ಆ್ಯಂಡ್ ಇಮಿಗ್ರೇಷನ್ ಇನ್ಕ್ರೀಸಸ್ ಪಾಪ್ಯುಲೇಷನ್. ಡೆತ್ ರೇಟ್ ಆ್ಯಂಡ್ ಎಮಿಗ್ರೇಷನ್, ಹೊರವಲಸೆ, both are decreasing population in a particular area in a particular period. Is the principle of population growth. Population is increased by birth and immigration, and it is decreased by death and emigration. ಆ ಪ್ರದೇಶದಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಜನಸಂಖ್ಯಾ ಮಟ್ಟವನ್ನು ನಿರ್ಣಯ ಮಾಡುವುದು ಪ್ರಧಾನವಾಗಿ ಜನನ ಮತ್ತು ವಲಸೆ, ಮರಣ ಮತ್ತು ಹೊರವಲಸೆ. ಜನನ ಹೆಚ್ಚಾದರೆ, ಒಳವಲಸೆ ಹೆಚ್ಚಾದರೆ ಪಾಪ್ಯುಲೇಷನ್ ಹೆಚ್ಚಾಗ್ತದೆ. ಮರಣ ಹೆಚ್ಚಾದರೆ, ಹೊರವಲಸೆ ಹೆಚ್ಚಾದರೆ ಪಾಪ್ಯುಲೇಷನ್ ಕಮ್ಮಿ ಆಗ್ತದೆ. ಈ ರೀತಿ ನಾವು ಜನಸಂಖ್ಯೆ ತತ್ವ ಇದು, ಜನಸಂಖ್ಯಾ ವೃದ್ಧಿಯ ಸರಳ ತತ್ವ ಇದು. ವಲಸೆ ಅನ್ನೋದು ಇವತ್ತು ಅನೇಕ ಕಡೆ ನಡೀತಾ ಇದೆ. ಉತ್ತಮ ಜೀವನವನ್ನು ಅರಸಿಕೊಂಡು ಬೇರೆ ಬೇರೆ ಕಾರಣದಿಂದ ವಲಸೆ ಹೋಗ್ತಾರೆ. ಪುಲ್ಲಿಂಗ್ ಫ್ಯಾಕ್ಟರ್ಸ್ ಇದೆ, ಪುಷಿಂಗ್ ಫ್ಯಾಕ್ಟರ್ಸ್ ಇದೆ. ಪುಷಿಂಗ್ ಫ್ಯಾಕ್ಟರ್ಸ್ ಅಂದರೆ ಜನರನ್ನು ಆ ಪ್ರದೇಶದಿಂದ ಹೊರಗೆ ತಳ್ಳುವುದು, ಹೊರವಲಸೆಗೆ ಪ್ರೇರಣೆ ಕೊಡ್ತದೆ. ಎಮಿಗ್ರೇಷನ್, ಬಡತನ, ಉದ್ಯೋಗದ ಕೊರತೆ ಅಥವಾ ನಿರುದ್ಯೋಗ, ರಾಜಕೀಯ ಸಂಘರ್ಷಗಳು, ಸಾಮಾಜಿಕ ಸಂಘರ್ಷಗಳು, ಯುದ್ಧಗಳು, ಈ ಕಾರಣದಿಂದ ಜನರು ಹೊರಗೆ ತಳ್ಳಲ್ಪಡ್ತಾರೆ. ಸೆಳೆತ ಇರ್ತದೆ. ಪುಲ್ಲಿಂಗ್ ಫ್ಯಾಕ್ಟರ್ಸ್, ಉದ್ಯೋಗದ ಲಭ್ಯತೆ, ಉತ್ತಮ ಜೀವನದ ಲಭ್ಯತೆ, ಒಳ್ಳೆಯ ಸಾಮಾಜಿಕ ಸಾಮರಸ್ಯ ಇರುವಂಥ ಪ್ರದೇಶ, ವಿವಾಹ, ಇವೇನು ಮಾಡ್ತವೆ ಅಂದರೆ ಆ ಪ್ರದೇಶಕ್ಕೆ ಜನರು ಬರುವ ಹಾಗೆ ಮಾಡ್ತದೆ. ಆ ಪ್ರದೇಶಕ್ಕೆ ಅದು ಪುಲ್ಲಿಂಗ್ ಫ್ಯಾಕ್ಟರ್ಸ್. ಪುಷಿಂಗ್ ಫ್ಯಾಕ್ಟರ್ಸ್ ಇರ್ತದೆ, ಪುಲ್ಲಿಂಗ್ ಫ್ಯಾಕ್ಟರ್ಸ್ ಇರ್ತದೆ. ಪುಷಿಂಗ್ ಫ್ಯಾಕ್ಟರ್ಸು ಹೊರವಲಸೆಯನ್ನು ಪ್ರೋತ್ಸಾಹಿಸ್ತದೆ, ಪುಲ್ಲಿಂಗ್ ಫ್ಯಾಕ್ಟರ್ಸು ಒಳವಲಸೆಯನ್ನು ಪ್ರೋತ್ಸಾಹಿಸ್ತದೆ. ಹೀಗಾಗಿ ವಲಸೆ ಇವತ್ತು ವ್ಯಾಪಕವಾಗಿ ನಡೀತಾ ಇದೆ. ಜಾಗತಿಕ ಮಟ್ಟದಲ್ಲಿ ವಲಸೆ ಇದೆ. ಉತ್ತಮ ಶಿಕ್ಷಣ, ಉದ್ಯೋಗ ಇದೆಲ್ಲ ಅರಸ್ಕೊಂಡು ಇಡೀ ಪ್ರಪಂಚದಾದ್ಯಂತ ಹೋಗ್ತಾರೆ. ಗ್ಲೋಬಲೈಸೇಷನ್ ಎಲ್ಲ ಆದಮೇಲೆ ಇವತ್ತು ಪ್ರಪಂಚ ಅನ್ನೋದು ಒಂದೇ ಆಗಿದೆ, ಬೇರೆ ಬೇರೆ ಇಲ್ಲ. ಗಡಿಗಳೆಲ್ಲ ಉದಾರೀಕರಣ ಆಗಿ ಎಲ್ಲ ಪ್ರಪಂಚದಾದ್ಯಂತ ಜನಸಂಖ್ಯೆ ಹಂಚಿಕೆ ಆಗ್ತಾ ಇದೆ. ಹೀಗಾಗಿ ಪಾಪ್ಯುಲೇಷನ್ ಮೇಲೆ ಮೈಗ್ರೇಷನ್ ಎಫೆಕ್ಟ್ ಕೂಡ ಇದೆ. ಪಾಪ್ಯುಲೇಷನ್ ಗ್ರೋತ್ ಈಸ್ ಇನ್ಕ್ರೀಸ್ಡ್ ಬೈ ಮೈಗ್ರೇಷನ್ ನವೇಡೇಸ್ ಇನ್ ಎ ಲಾರ್ಜ್ ಎಕ್ಸ್ಟೆಂಟ್. ಇದು ಕೂಡ ಪಾಪ್ಯುಲೇಷನ್ ಮೇಲೆ ಪ್ರಭಾವ ಬೀರುವಂಥ ಅಂಶಗಳು. ನೆಕ್ಸ್ಟ್ ಟಾಪಿಕ್ ನಾವು ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ನೋಡುವ. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದ ಪಾಪ್ಯುಲೇಷನ್ ಡಿಸ್ಟ್ರಿಬ್ಯೂಷನ್ ಆನ್ ದಿ ವರ್ಲ್ಡ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.